ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅವಾಚ್ಯ ಪದಗಳ ಬಳಕೆ ಮತ್ತು ಅಶ್ಲೀಲವಾಗಿ ನಿಂದನೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ವಿಜಯಲಕ್ಷ್ಮಿ ದರ್ಶನ್ಗೆ ಕೂಡ ನೋಟಿಸ್ ಒಂದನ್ನು ಜಾರಿ ಮಾಡಲಾಗಿದೆ. ನೋಟಿಸಿನ ಅನ್ವಯ ಸೆಕ್ಷನ್ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಬೇಕಾಗಿದೆ. ಈ ಕುರಿತು ನೋಟಿಸ್ ಜಾರಿಯಾಗಿದ್ದು ಶುಕ್ರವಾರ ಜಡ್ಜ್ ಎದುರು ಹೇಳಿಕೆ ದಾಖಲಿಸುವಂತೆ ಸೂಚನೆ ಕೊಡಲಾಗಿದೆ. ಪ್ರಕರಣದ ಬಗ್ಗೆ ಸಂಪೂರ್ಣ ಹೇಳಿಕೆ ನೀಡೋದಕ್ಕೆ ವಿಜಯಲಕ್ಷ್ಮಿಗೆ ಸೂಚನೆಯನ್ನ ಕೊಟ್ಟಿದ್ದು ವಿಜಯಲಕ್ಷ್ಮಿ ನಿಂದನೆ ಮಾಡಿದಂತಹ ಹಲವರನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ. ವಾಟ್ಸ್ಆಪ್ ವೀರರು ನಾವು ಅಂತ ತಿಳ್ಕೊಂಡು ಕಮೆಂಟ್ ಮಾಡುವಂತಹ ಕಿಡಿಗೇಡಿಗಳ ಬಂಧನ ಈಗ ಆಲ್ರೆಡಿ ಆಗಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಇದೀಗ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ಶುಕ್ರವಾರ ಅಂದ್ರೆ ನಾಡಿದ್ದು ಜಡ್ಜ್ ಎದುರು ಹೇಳಿಕೆಯನ್ನ ದಾಖಲಿಸೋದಕ್ಕೆ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. 164 ಅಡಿಯಲ್ಲಿ ಹೇಳಿಕೆ ದಾಖಲಿಸೋದಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದ್ದು ಯಾರು ಕಮೆಂಟ್ ಮಾಡಿದ್ದು ಲೈಕ್ ಯಾವ ಐಡಿ ಇಂದ ಏನಂತ ಕಮೆಂಟ್ ಮಾಡಿದ್ರು, ಅದರಿಂದ ಅವರಿಗಾದಂತಹ ಆಘಾತ, ಯಾವ ವಿಚಾರದ ಮೇಲೆ ಕಮೆಂಟ್ ಮಾಡಲಾಗಿತ್ತು, ಈ ರೀತಿಯ ಅನೇಕ ಪ್ರಶ್ನೆಗಳು ಎದುರಾಗುತ್ತೆ. ಇದೆಲ್ಲದಕ್ಕೂ ಉತ್ತರಿಸಬೇಕಾಗಿದೆ ಖುದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪ್ರಕರಣದ ಕುರಿತು ಸಂಪೂರ್ಣ ಹೇಳಿಕೆ ನೀಡೋದಕ್ಕೆ ನೋಟಿಸ್ನಲ್ಲಿ ಆಲ್ರೆಡಿ ಸೂಚನೆಯನ್ನು ಕೊಡಲಾಗಿದೆ. ಕೈಯಲ್ಲಿ ಫೋನ್ ಇರುತ್ತೆ ಅಂತ ಹೇಳಿ ವಾಟ್ಸ್ಆಪ್ ವೀರರು ನಾವು ಅಂತ ತಿಳ್ಕೊಂಡು ಕಮೆಂಟ್ ಮಾಡುವಂತಹ ಕಿಡಿಗೇಡಿಗಳು, ನಾವೇನೋ ದೊಡ್ಡ ಶೂರತ್ವ ಪ್ರದರ್ಶನ ಮಾಡ್ತೀವಿ ಅಂತ ಮತ್ತೊಬ್ಬರನ್ನ ನಿಂದಿಸುವಂತ ಕೆಲಸ ಎಲ್ಲೋ ಮುಖ ಮುಚ್ಕೊಂಡು ಕೂತ್ಕೊಂಡು ಮಾಡ್ತಿರ್ತಾರೆ. ಅಂಥವ್ರನ್ನ ಆಲ್ರೆಡಿ ಬಂಧಿಸಲಾಗಿದ್ದು ಪ್ರಕರಣದ ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟಂತೆ ಅದರ ಒಂದು ಭಾಗವಾಗಿ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟಿಗೆ ನೋಟಿಸ್ ಅನ್ನು ಕೊಡಲಾಗಿದೆ.